ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ ಅಂತ ಆಗಲೇ ತಮ್ಮನ್ನು ನೋಡಿದ್ದೀರಾ. ನಾವು ಇವತ್ತು ಬಂದಿರೋದು ಅರಮನೆ ನಗರ ಅಂತಲೇ ಫೇಮಸ್ ಆಗಿರುವಂಥ ಮೈಸೂರು ನಗರಕ್ಕೆ. ಬಹಳ ಪ್ರಸಿದ್ಧ ಪುರಾತನವಾದಂಥ ಒಂದು ಮೈಸೂರು ನಗರದಲ್ಲಿ ಒಂದು ಸುಂದರವಾದ ಒಂದು ಜಾಗವನ್ನು ನಮಗೆ ತೋರಿಸೋಣ. ಇವತ್ತು ಆಷಾಢ ಶುಕ್ರವಾರ ಆದ ಕಾರಣ ಇಲ್ಲಿ ದೂರದಲ್ಲಿ ಇರುವಂಥ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗೋಣ ಅಂತ. ಯಾವ ಬೆಟ್ಟ ಅಂತ ಆಗಲೇ ನಿಮಗೆ ಗೊತ್ತಾಗಿರಬೇಕು, ಅದೇ ನಮ್ಮ ತಾಯಿ ನೆಲೆಸಿರುವಂಥ ಚಾಮುಂಡಿ ಬೆಟ್ಟ. ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವಂಥ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಬನ್ನಿ. ಹೋಗ್ತಾ ನಿಮಗೆ ದಾರಿಯಲ್ಲಿ ಅದರ ಕಥೆಯ ವಿವರಣೆಗಳನ್ನು ನಾನು ವಿವರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ವಿಡಿಯೋನ ಪೂರ್ತಿ ನೋಡಿ. ಮೊದಲಿಗೆ ನಾವು ಚಾಮುಂಡಿ ತಾಯಿಯನ್ನು ನೋಡೋದಕ್ಕೆ ಮುಂಚೆ ಬೆಟ್ಟನ ಹತ್ಕೊಂಡು ಹೋಗೋಣ. ಬೆಟ್ಟ ಹತ್ಕೊಂಡು ಹೋಗ್ತಾ ಅದರ ವಿವರಣೆಯನ್ನು ಕೇಳ್ತಾ ಹೋಗೋಣ. 1956ರಲ್ಲಿ ಇದನ್ನು ಸ್ಥಾಪನೆ ಮಾಡಿದಂಥ ಒಂದು ಕ್ಷೇತ್ರಕ್ಕೆ ನಾವು ಹೋಗೋಣ. ಇದೇ ನೋಡಿ ಚಾಮುಂಡಿ ಬೆಟ್ಟಕ್ಕೆ ನಾವು ಹತ್ಕೊಂಡು ಹೋಗುವಂಥ ಜಾಗ. ಇದು ಸುಮಾರು ಬೆಟ್ಟದಿಂದ ನೆಲದಿಂದ 2000 ಅಡಿ ಮೇಲಿರುವಂಥ ಚಾಮುಂಡಿ ಬೆಟ್ಟ. ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೇವೆ. ನಾವು ಹತ್ತೋದಕ್ಕೆ ದಾರಿಯಲ್ಲಿ ಹೋಗ್ತಾ ನಿಮಗೆ ವಿನಾಯಕ, ಆಂಜನೇಯ ಹಾಗೂ ಶಿವನ ದೇವಸ್ಥಾನಗಳನ್ನು ನಾವು ಕಾಣಬಹುದು. ಮಧ್ಯದಲ್ಲಿ ಹೋಗ್ತಾ 700 ಮೆಟ್ರದ ದಾಟದ ತಕ್ಷಣ ಅಲ್ಲೇ ನಿಮಗೆ ಸ್ವಲ್ಪ ದೂರದಲ್ಲಿ ಕಾಣುವಂಥದ್ದು ಶಿವ ಹಾಗೂ ಬೃಹತ್ಕಾರವಾದಂಥ ನಂದಿ. 1956ರಲ್ಲಿ ಇದನ್ನು ಸ್ಥಾಪನೆ ಮಾಡಿ ಬೆಟ್ಟದಲ್ಲಿ ಇದನ್ನು ಶಿಖರದಲ್ಲಿ ಇರುವಂಥ ಒಂದು 1000 ಮೆಟ್ಟಿಲುಗಳನ್ನ ನಿರ್ಮಿಸಲಾಗಿತ್ತು ಅಂತ ಹೇಳಲಾಗತ್ತೆ. ಆಗಲೇ ಹೇಳಿದಾಗ 700 ಮೆಟ್ಲು ನಾಟದಂಥ ಬೃಹತ್ಕಾರವಾದಂಥ ನಿಮಗೊಂದು ನಂದಿಯೊಂದು ಕಾಣುತ್ತೆ. ಆ ನಂದಿಯ ಜೊತೆಯಲ್ಲಿ ಶಿವವನ್ನು ನೀವು ಕಾಣಬಹುದು. ಬಹಳ ಇದನ್ನು ನಂದಿಯನ್ನು ಬಹಳ ದೊಡ್ಡದಾಗಿ ಕಾಣುತ್ತೆ. ನಿಮಗೆ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಅದ್ಭುತವಾದ ಗ್ರಾನೈಟ್ ಶಿಲೆಯಲ್ಲಿ ಮಾಡಿರುವಂಥ ಒಂದು ಒಂದು ನಂದಿಯನ್ನು ನಾವು ಕಾಣಬಹುದು. ಜೊತೆಯಲ್ಲಿ ಪಕ್ಕದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಅಲ್ಲಿ ಒಂದು ಈಶ್ವರನ ದೇವಸ್ಥಾನ ಕೂಡ ಉಂಟು. ಸುಮಾರು ವ್ಯಾಪಾರಿಗಳು ನಿಮಗೆ ಅಲ್ಲಿ ಸಿಗ್ತಾರೆ. ಸುಮಾರು ವಿಧವಾದಂಥ ಒಂದು ವೆರೈಟಿ ಆದಂಥ ವಿಗ್ರಹಗಳು, ಮೂರ್ತಿಗಳನ್ನ ಅಲ್ಲಿ ಮಾರಾಟಗಳು ಕೂಡ ಮಾಡ್ತಾ ಇರುತ್ತೆ. ಸುಮಾರು ಈಗ ಇದು ನಂದಿ 15 ಅಡಿ ಎತ್ತರ ಹಾಗೂ 24 ಅಡಿ ಅಗಲ ಹೊಂದಿರುವಂಥ ವಿಸ್ತಾರ ಹೊಂದಿರುವಂಥ ಒಂದು ಸುಂದರವಾದಂಥ ಹಾಗೂ ಕುತ್ತಿಗೆ ಸುತ್ತ ಸುಂದರವಾದಂಥ ಒಂದು ಗಂಟೆಗಳನ್ನು ನೀವು ಕಾಣಬಹುದು. ಅಷ್ಟು ಅದ್ಭುತವಾದಂಥ ಇದು ಆಗಿದೆ. ಮೂಲವಾಗಿ ನಾವು ಇದನ್ನು ನೋಡ್ತಾ ಮುಂದೆ ಹೋಗ್ತಾ ಹೋದರೆ ನಾವು ಕಾಣುವುದು ಮೈಸೂರು ನಗರದ ಹಾಗೂ ಕರ್ನಾಟಕ ರಾಜ್ಯದ ಮತ್ತು ಜಗತ್ ಪ್ರಸಿದ್ಧವಾದಂಥ ಚಾಮುಂಡಿ ತಾಯಿಯನ್ನು ನೋಡ್ತಾ ಹೋಗ್ತೀವಿ. ತಾಯಿ ಒಂದು ಶಕ್ತಿಯ ಒಂದು ಉಗ್ರವಾದ ಒಂದು ರೂಪದಲ್ಲಿ ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೆ. ಆದರೆ ತಾಯಿ ಮಾತ್ರ ತುಂಬ ಶಾಂತವಾಗಿ ಕಾಣ್ತಾರೆ. ನಿಮಗೆ ಬಹಳ ಅದ್ಭುತವಾದಂಥ ಒಂದು ಗೌರವಾನ್ವಿತವಾದ ಮೈಸೂರು ಮಹಾರಾಜರು ಶತಮಾನಗಳಿಂದ ಪೂಜಿಸಲ್ಪಟ್ಟ ಗೌರವಾನ್ವಿತವಾಗುವಂಥ ದೇವತೆಯಾದಂಥ ತಾಯಿ ನಮ್ಮ ಕರ್ನಾಟಕದ ನಾಡದೇವಿ ಅಂತಲೇ ನಾವು ಒಂದು ಪ್ರಸಿದ್ಧಿಯಾಗಿದೆ. ಈ ಬೆಟ್ಟದ ಒಂದು ಸಮುದ್ರ ಮಟ್ಟಕ್ಕೆ ಹೇಳಿದಾಗ 2200 ಅಡಿ ಎತ್ತರದ ಮೇಲಿರುವಂಥದ್ದು. ತಾಯಿ ದುರ್ಗಾದೇವಿ ರಾಕ್ಷಸನಾದಂಥ ಇಲ್ಲಿ ರಾಜ್ಯ ಆಳ್ತಾ ಇದ್ದಂಥ ಮಹಿಷಾಸುರನ್ನು ಸಂಹರಿಸೋದಕ್ಕೋಸ್ಕರನೇ ಈ ಅವತಾರವನ್ನು ತಾಳಿದ್ದು ಅಂತ ಹೇಳಲಾಗತ್ತೆ. ಈ ಬೆಟ್ಟದ ತುದಿಯಲ್ಲಿ ತಾಯಿ ಆತನ ಸಂಹಾರ ಕೂಡ ಮಾಡಲಾಗಿತ್ತು ಅಂತ ಹೇಳಲಾಗತ್ತೆ. ಚಾಮುಂಡಿ ಶಕ್ತಿ ಏನಂತಂದರೆ ನಮಗೆ ಪರಿಣಾಮ ತುಂಬ ಬಹಳ ಶಕ್ತಿ. ಸುಮಾರು ನಾವು ನೋಡಿದಂಗೆ 18 ಶಕ್ತಿಪೀಠಗಳಲ್ಲಿ ಇದು ಒಂದು ಶಕ್ತಿಪೀಠ ಅಂತ ಹೇಳಲಾಗತ್ತೆ. ಈ ಪ್ರದೇಶವನ್ನು ಮುಂಚೆ ಇದನ್ನು ಕೌಂಚೀಪುರ ಅಂತ ಕರೆಯಲಾಗ್ತಿತ್ತು ಅಂತ ಹೇಳಲಾಗುತ್ತೆ. ಈ ಜಾಗದಲ್ಲಿ ಇರುವಂಥ, ಯಾಕಂದರೆ ನಾವು ನೋಡಿದ ಸತೀದೇವಿ ಏನಿದ್ರು ತನ್ನ ಕೂದಲು ಇಲ್ಲಿ ಬಿದ್ದಿತ್ತು ಅಂತ ಒಂದು ಹೇಳಲಾಗುತ್ತೆ ಪುರಾಣ ಕಥೆಗಳಲ್ಲಿ. ಅಷ್ಟು ವಿಶೇಷವಾದಂಥ ಒಂದು ಪ್ರಸಿದ್ಧವಾದಂಥ ಜಾಗ ಇದು. ಮೂಲ ದೇವಾಲಯ ಒಂದು ಸುಮಾರು ಏನಾಗುತ್ತೆ ನಿಮಗೆ ಒಂದು 12 ಶತಮಾನದಲ್ಲಿ ಹೊಯ್ಸಳ ರಾಜವಂಶರಿದ್ದರಲ್ಲ, ಆ ರಾಜವಂಶದಿಂದ ನಿರ್ಮಿಸಲಾಗಿತ್ತು ಅಂತ ಹೇಳುತ್ತೆ. ನಂತರ ವಿಜಯನಗರ ಸಾಮ್ರಾಜ್ಯ ಬಂದ ಮೇಲೆ ಇದನ್ನು ಗೋಪುರ ನಿರ್ಮಾಣ ಹಾಗೂ ವಿಧವಾದಂಥ ಒಂದು ಕೈಂಕರ್ಯಗಳನ್ನು ಮತ್ತು ಅದರ ಜೀರ್ಣೋದ್ಧಾರಗಳನ್ನು ಮಾಡಲಾಗಿತ್ತು ಅಂತ ಹೇಳಲಾಗತ್ತೆ. ಭಾಳ ತುಂಬ ವಿಶೇಷವಾದದ್ದು ಇವತ್ತು. ಯಾಕಂದರೆ ಇವತ್ತು ಆಷಾಢ ಶುಕ್ರವಾರ, ಕೊನೆಯ ಶುಕ್ರವಾರ. ಆದ್ದರಿಂದ ತುಂಬ ಜನಗಳು ಇರ್ತಾರೆ, ತುಂಬ ಜನ ರಶ್ ಇರ್ತಾರೆ. ನೀವಾಗಲೇ 3 ಶುಕ್ರವಾರಗಳನ್ನ ಕಳೆದಿದ್ದರೆ ಇದು 4ನೇ ಶುಕ್ರವಾರ. ಅದಕ್ಕೆ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂತ ನಿಮ್ಮ ಮುಂದೆ ಬಂದಿದೆ. ಈ ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿ ಹಾಗೂ ಇಷ್ಟ ಆದರೆ ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ, ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದುವರ್ಸೋಣ. ಅದೇ ಹೇಳಿದಾಗೆ ಆಷಾಢ ಶುಕ್ರವಾರ ಮತ್ತು ನವರಾತ್ರಿ ಮತ್ತು ವರ್ಧಂತಿಯ ದಿನ. ವರ್ಧಂತಿ ಅಂದರೆ ಏನು ಅಂದರೆ ತಾಯಿಯ ಜನ್ಮದಿನ ಅಂತ ಹೇಳಲಾಗತ್ತೆ. ಲಕ್ಷಾಂತರ ಜನರು ಸೇರ್ತಾರೆ. ಸುಮಾರು ಲಕ್ಷಾಂತರ ಜನಗಳು ತಾಯಿಯ ದರ್ಶನ ಪಡೆದು ಪುನೀತರಾಗ್ತಾರೆ. ಆ ವರ್ಧಂತಿ ಅಂದರೆ ಅದೇ ದೇವಿಯನ್ನು ಆ ಉತ್ಸವ ಮೂರ್ತಿಯಲ್ಲಿ ಮಹಾರಾಜರು
ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ಉತ್ಸವಕ್ಕೆ ಮಾಡ್ತಾರೆ. ಭಾಳ ವಿಶೇಷವಾಗಿರುತ್ತೆ. ನಿನ್ನೆ ತಾನೇ ಅದು ವರ್ಧಂತಿ ಆಯಿತು. ಇವತ್ತು ಕೊನೆಯ ಆಷಾಢ ಶುಕ್ರವಾರ. ತುಂಬ ಜನಜಂಗುಳು ಇರ್ತಾರೆ, ತುಂಬ ಜನ ಇರ್ತಾರೆ ದೇವಿನ ನೋಡೋದಕ್ಕೆ. ನಾರ್ಮಲ್ ಡೇಸಲ್ಲಿ ನಿಮ್ಗೆ ಅಷ್ಟೊಂದು ರಶ್ ಇರಲ್ಲ, ಆದರೆ ಇಂಥ ಒಂದು ನವರಾತ್ರಿ ಟೈಮ್ನಲ್ಲಿ ಹಾಗೂ ಆಷಾಢ ಶುಕ್ರವಾರ ಹಾಗೂ ಸುಮಾರು ವಿಶೇಷ ದಿನಗಳ ಉತ್ಸವಗಳಲ್ಲಿ ಬಹಳ ಜನ ಸೇರ್ತಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋದೆ. ತುಂಬ ವಿಜೃಂಭಣೆಯಿಂದ ನಡೀತವೆ. ಇಡೀ ಜಗತ್ ಪ್ರಸಿದ್ಧ. ಯಾಕಂದರೆ ನಾವು ಹೇಳಿದಾಗೆ ಕರ್ನಾಟಕದ ನಾಡ ದೇವಿ ಅಂತಲೇ ನಾವು ಕರಿತೀವಿ. ಕರ್ನಾಟಕದಲ್ಲಿ ಚಾಮುಂಡೇಶ್ವರಿ ಅಂದರೆ ನಾವು ತುಂಬ ಮೈ ಜುಮ್ ಅನ್ನಿಸುವಂಥ ಒಂದು ಇದ್ರ ಬಗ್ಗೆ ಸುಮಾರು ಪಿಕ್ಚರ್ಗಳು ಕೂಡ ಬಂದಿದೆ. ಸುಮಾರು ಇಲ್ಲಿ ಶೂಟಿಂಗ್ಗಳು ನಡೆಯುತ್ತೆ. ತಾಯಿ ನೋಡ್ತಾ ಇದ್ದೀರಾ, ಇದೇ ಇವತ್ತಿನ ಆಷಾಢ ಶುಕ್ರವಾರದಲ್ಲಿ ಅಲಂಕರಿತವಾದಂಥ ಒಂದು ತಾಯಿಯ ದೇವಿಯನ್ನು ನಾವು ನೋಡ್ತಾ ಇದ್ದೀವಿ. ಬಹಳ ಅದ್ಭುತವಾದಂಥ ಒಂದು ಅಲಂಕೃತವಾಗಿರ್ತಾಳೆ. ಮತ್ತು ನವರಾತ್ರಿಯ ದಿನ ಟೈಮಲ್ಲಂತೂ ಅಷ್ಟೇ ನಿಮಗೆ 9 ಅವತಾರಗಳನ್ನು ನೋಡ್ತೀವಿ. 9 ವಿಭಿನ್ನ ಅಂಶಗಳನ್ನು ಹೊಂದಿದಂಥ ದೇವಿ ಇಲ್ಲಿ ಅಲಂಕೃತಳಾಗಿ ಪ್ರತಿದಿನವೂ ವಿಶೇಷವಾಗಿ ಭಕ್ತರಿಗೆ ದರ್ಶನ ಕೊಡ್ತಾಳೆ. ಅದೊಂದು ಬಹಳ ವಿಶೇಷ. ಇನ್ನೊಂದು ದೇವಾಲಯ ಅಂದರೆ ನಾವು ಕಾಣ್ಬೋದು ಅಂದರೆ ಪಕ್ಕದಲ್ಲಿ ಇರುವಂಥ ಒಂದು ಉತ್ತರಹಳ್ಳಿ ಅಂತ ಇದೆ. ಆ ಬೆಟ್ಟದ ತಪ್ಪಲಲ್ಲಿ ಇರುವಂಥ ಒಂದು ಜ್ವಾಲಾಮುಖಿ ಅಂತ, ಅಲ್ಲಿ ಶ್ರೀ ತ್ರಿಪುರ ಸುಂದರಿ ಅಂತ ಇದ್ದಾರೆ, ದೇವಸ್ಥಾನ ತಾಯಿ ಇದ್ದಾರೆ. ಆ ತಾಯಿಯನ್ನು ಈ ತಾಯಿಯ ಸಹೋದರಿ ಅಂತ ಹೇಳ್ತಾರೆ. ಯಾಕಂದರೆ ಮಹಿಷಾಸುರನ್ನು ಸಂಹಾರ ಮಾಡೋದಕ್ಕೆ ಆ ತಾಯಿ ಕೂಡ ಸಹಾಯ ಮಾಡಿದ್ದು ಅನ್ನೋ ಕಾರಣದಿಂದ ಆಕೆಯನ್ನು ಬಹಳ ವಿಶೇಷವಾದ ಪೂಜೆ ಕೂಡ ನಡೆಯುತ್ತೆ. ಅದು ಒಂದು ಬಹಳ ವಿಶೇಷ. ಇಲ್ಲಿ ಅದನ್ನು ಅದು ಹಾಗಂತ ಹೇಳಲಾಗುತ್ತೆ ಅಂತ ನಾವು ಕಾಣಬಹುದು. ಶ್ರೀಕಂಠದತ್ತ ಒಡೆಯರ್ ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಗಾಯತ್ರಿ ದೇವಿಯವರು ಅಲ್ಲಿನ ಪೂಜೆ ಕೈಂಕರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಜೊತೆಯಲ್ಲಿ ಅವರ ಮಗನಾದಂಥ ಯದುವೀರ್ ಒಡೆಯರ್ ಅವರು ಕೂಡ ಆ ಪೂಜೆಯಲ್ಲಿ ಪಾಲ್ಗೊಂಡು ಅದನ್ನು ಪೂಜೆಯ ವರ್ಧಂತಿಯಲ್ಲಿ ಪ್ರತಿಷ್ಠಾಪನೆ ಆದಂಥ ಉತ್ಸವ ಮೂರ್ತಿಯನ್ನು ಚಾಲನೆ ಕೊಟ್ಟು ನಂತರ ವರ್ಧಂತಿ ಉತ್ಸವಗಳು ನಡೆಯುತ್ತೆ. ನಂತರ ಇವತ್ತು ಕೊನೆಯ ಆಷಾಢ ಶುಕ್ರವಾರ ಬಹಳ ವಿಶೇಷವಾಗಿ ಆ ಉತ್ಸವಗಳು, ಆ ಚಿನ್ನದ ಪಲ್ಲಕ್ಕಿಯಲ್ಲಿ ಅವನ್ನ ತಾಯಿಯನ್ನು ಕೂಡಿಸಿ ಬಹಳ ವಿಜೃಂಭಣೆಯಾದಂಥ ಉತ್ಸವಗಳು ಹಾಗೂ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ನವರಾತ್ರಿ ಟೈಮಲ್ಲೂ ಅಷ್ಟೇ ಆನೆ ಮೇಲೆ ತಾಯಿಯನ್ನು ಮುಂಚೆ ಮಹಾರಾಜರು ಕೂತು ಅದನ್ನು ನಡೀತಾರೆ ನೋಡಿ. ಯದುವೀರ್ ಅವ್ರನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಅವರ ವರ್ಧಂತಿಯ ದಿನ ಬಂದು ತಾಯಿಯಲ್ಲಿ ಪೂಜೆ ಸಲ್ಲಿಸಿ ತಾಯಿಯ ಒಂದು ಕೈಂಕರ್ಯಕ್ಕೆ ತಾವು ಪಾಲ್ಗೊಂಡಿದ್ದಾರೆ. ನಂತರ ಉತ್ಸವಗಳ ಪ್ರಾರಂಭವಾಗಿ ನಡೆಯುತ್ತೆ. ಬಹಳ ವಿಶೇಷವಾಗಿರುತ್ತೆ. ನೋಡೋದಕ್ಕೆ ಕಣ್ಣು ಸಾಲದು ಅಂತ ಹೇಳಲಾಗುತ್ತೆ. ಅಷ್ಟು ಜನ ಸೇರ್ತಾರೆ, ಅಷ್ಟು ಜನಕ್ಕೂ ದರ್ಶನ ಆಗುತ್ತೆ. ತಾಯಿಯೇ ದರ್ಶನ ಕೊಡ್ತಾರೆ ನೋಡಿ. ವರ್ಧಂತಿ ಉತ್ಸವ ಪ್ರಾರಂಭವಾಗುತ್ತೆ. ನಂತರ ಇವತ್ತು ಆಷಾಢ ಶುಕ್ರವಾರ ದಿನ ತಾಯಿಯ ಒಂದು ಉತ್ಸವ ಕೂಡ ನಡೆಯುತ್ತೆ, ನಾವು ನೋಡ್ತೀವಿ. ಬಹಳ ವಿಶೇಷವಾಗಿರುತ್ತೆ. ಇದು ಬರೀ ನಮ್ಮ ಮೈಸೂರಲ್ಲಿ ಮಾತ್ರ ಫೇಮಸ್ ಇಲ್ಲ, ಇಡೀ ಕರ್ನಾಟಕ ಹಾಗೂ ಇಡೀ ದೇಶದಲ್ಲಿ ಇದು ಬಹಳ ಪ್ರಸಿದ್ಧವಾದಂಥ ದೇವಿ ಚಾಮುಂಡೇಶ್ವರಿ. ಅಂದರೆ ಇದನ್ನು ಒಂದೊಂದು ಕಡೆ ಒಂದೊಂದು ದುರ್ಗಿ ಅಂತ ಪೂಜೆ ಮಾಡ್ತಾರೆ. ಒಂದು ನಾರ್ತಲ್ಲಿ ದುರ್ಗಿ, ನಮ್ಮ ಇದರಲ್ಲಿ ಚಾಮುಂಡೇಶ್ವರಿ ನಾಡದೇವಿ ಅಂತ ನಾವು ಕರಿತೀವಿ. ಹಾಗೂ ಒಂದೊಂದು ಕಡೆ ದೇವಿಯ ಒಂದು ಸ್ವರೂಪವನ್ನು ನಾವು ಕಾಣಬಹುದು. ಇಲ್ಲಿ ಚಾಮುಂಡೇಶ್ವರಿಯಾಗಿ ನಮ್ಮ ದರ್ಶನಕ್ಕೆ ನಿಂತಿದ್ದಾಳೆ. ನಾವು ತಾಯಿಯ ದರ್ಶನ ಮಾಡೋದು ತುಂಬ ಎಷ್ಟು ಪುಣ್ಯ ಅಂತ ಅಲ್ವಾ. ನಿಜವಾಗ್ಲೂ ಆ ಒಂದು ವೈಬ್ರೇಷನ್ನು, ಆ ಒಂದು ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿರುವಂಥ ಒಂದು ಉತ್ಸವ ನಡೆಯುತ್ತೆ ಇವತ್ತು. ಬಹಳ ವಿಶೇಷ. ಅದಕ್ಕೆ ಇದು ಕೊನೆಯ ಶುಕ್ರವಾರ, ಅಂದರೆ ಆಷಾಢ ಶುಕ್ರವಾರದಲ್ಲಿ ಬಹಳ ವಿಶೇಷತೆ ನಡೆಯುತ್ತೆ ಅನ್ನೋದು ನಾವು ಕಾಣಬಹುದು. ಜನ ನೋಡಿ ಎಷ್ಟು ಜನ ಸೇರಿದ್ದಾರೆ. ತುಂಬ ಜನ ಸೇರ್ತಾರೆ. ಕಾಲಿಡೋಕ್ಕೆ ಜಾಗ ಇರೋದಿಲ್ಲ. ಅಂಥದ್ರಲ್ಲಿ ನಿಂತು ಸಾಲಲ್ಲಿ ಪೇಷನ್ಸಿಂದ ತಾಯಿಯ ದರ್ಶನ ಪಡೆದು ಪುನೀತರಾಗ್ತಾರೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಿಮಗೆ ಸಾಧ್ಯವಾದರೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿ ಹಾಗೂ ತಾಯಿಯ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮಗದೊಮ್ಮೆ ಇನ್ನೊಂದು ಅದ್ಭುತವಾದಂಥ ವಿಡಿಯೋದೊಂದಿಗೆ ನಾನು ನಿಮ್ಮನ್ನೆಲ್ಲರೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ದೇವಿಯ ದರ್ಶನ ಪಡೆದು ಪುನೀತರಾಗಿ ಅಂತ ಹೇಳ್ತಾ